ಡಿ.ಕೆ. ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಒಂದೊಂದು ಮಾತನ್ನ ಹೇಳ್ತಾ ಇರ್ತಾರೆ. ಪ್ರಯತ್ನ ಕೈ ಕೊಟ್ಟರೂ ಕೂಡ ಪ್ರಾರ್ಥನೆ ಕೆಲವೊಂದು ಸಂದರ್ಭದಲ್ಲಿ ಕೈ ಹಿಡಿಯುತ್ತೆ ಅಂತ. ಈಗ ನಾಯಕತ್ವದ ಬದಲಾವಣೆ ಸಂದರ್ಭ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಬೆಳವಣಿಗೆಯ ನಡುವೆನೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಗಾದಿಗೆ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತೆ ನೆನ್ ಮುಚ್ಚಿಟ್ಟಿರುವಂತಹ ಸಂಗತಿ ಅಲ್ಲ. ಅವ್ರು ಹೇಳುವಂತಹ ಮಾತಿಗೂ ಅದಕ್ಕೆ ತಕ್ಕ ಹಾಗೆ ಮೊನ್ನೆಯಿಂದ ವಿಪರೀತವಾದಂತಹ ಕೆಲ ಟೆಂಪಲ್ ರನ್ಗಳನ್ನ ನಾವು ನೋಡ್ತಾ ಇದೀವಿ. ಹಾಸನದ ಕೆಲ ದೇಗುಲಗಳಿಗೆ ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಹೋಗಿ ಮೇಲಿನ ಮೇಲೆ ಪೂಜೆ ಪುನಸ್ಕಾರವನ್ನ ಸಲ್ಲಿಸ್ತಾ ಇರೋ ಮುಖೇನವಾಗಿ ಅವರು ಪ್ರಾರ್ಥನೆ ಮುಖೇನವಾಗಿ ಅವರ ಇಷ್ಟ ಏನಿದೆ, ಆಕಾಂಕ್ಷೆ ಏನಿದೆ, ಅವರ ಇಚ್ಛೆ ಏನಿದೆ ಅದು ಕೈಗೂಡ್ಲಿ ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಬಹಳ ಗೊತ್ತಾಗ್ತಾ ಇದೆ. ಅದರ ಜೊತೆಗೇನೆ ಅವರು ಹೋದಲ್ಲೆಲ್ಲ ಅವರ ಕೆಲ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಘೋಷಣೆ ಹಾಕುವ ಮುಖೇನವಾಗಿ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾದಾಟವನ್ನ ಹಾಗೆಯೇ ಜೀವಂತವಾಗಿ ಇಡ್ತಾ ಇದ್ದಾರೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. ನನಗೆ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು ನಾನು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಸ್ಥಾನದ ಆಕಾಂಕ್ಷಿ ಎಂದು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಿರೋ ಮೊದಲ ಹೆಸರು. ಯಾರೇನೇ ಮಾತಾಡಿದ್ರು, ಯಾರೇ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು, ಪ್ರಯತ್ನ ಕೈಬಿಟ್ರು ಪ್ರಾರ್ಥನೆ ಕೈಬಿಡಲ್ಲ ಎಂದು ದೇಗುಲ ಯಾತ್ರೆ ಮಾಡ್ತಿದ್ದಾರೆ. ಬಿಜಿ ಕಾರ್ಯಕ್ರಮಗಳಿಂದ ಬಳಲಿದ್ದ ಡಿ.ಕೆ. ಕಳೆದ 4-5 ದಿನಗಳಿಂದ ರೆಸ್ಟ್ ನೆಪದಲ್ಲಿ ದೇಗುಲ ಪ್ರವಾಸಕ್ಕೆ ಸಮಯ ಮೀಸಲಿಟ್ಟಿದ್ದಾರೆ. ಸಿಎಂ ಗದ್ದುಗೆ ಹಿಡಿಯುವ ಆಕಾಂಕ್ಷಿಯೊಂದಿಗೆ ದೇಗುಲಗಳತ್ತ ಮುಖ ಮಾಡಿದ್ದಾರೆ. ಯಾರು ಏನೇ ಹೇಳಲಿ ತಮ್ಮ ಪ್ರಾರ್ಥನೆ ತಮಗೆ ಬಿಟ್ಟಿದ್ದು ಅಂತಿದ್ದಾರೆ. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ. ನನಗೇನೇನು ಬೇಕೋ ಪ್ರಾರ್ಥನೆ ಮಾಡಿದ್ದೇನೆ. 1 ವಾರದಿಂದ ಡಿಕೆಶಿ ಟೆಂಪಲ್ ಜರ್ನಿ. ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕುವ ಮುನ್ನ ಡಿಕೆ ತಮ್ಮ ಇಷ್ಟ ದೇವರುಗಳಿಗೆ ಭೇಟಿ ನೀಡುತ್ತಾರೆ. ಹೀಗೆ ಪ್ರಾರ್ಥನೆ ಮೇಲೆ ನಂಬಿಕೆ ಇಟ್ಟಿರುವ ಡಿಕೆ ಕಳೆದೊಂದು ವಾರದಿಂದ ಟೆಂಪಲ್ ರನ್ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ಹಾಸನ ಜಿಲ್ಲೆಯ ಕೋಡಿಮಠಕ್ಕೆ ಭೇಟಿ ನೀಡಿದ್ದಾರೆ. ಕೋಡಿಮಠದಲ್ಲಿ ನೀಲಮಜ್ಜಯ್ಯ ಹಾಗೂ ಶಿವಲಿಂಗಜ್ಜಯ್ಯರ ಗದ್ದುಗೆಗಳಿಗೆ ನಮಿಸಿ ತಮ್ಮ ಆಪ್ತರೊಂದಿಗೆ ದೇಗುಲ ದರ್ಶನ ಮಾಡಿದ್ದಾರೆ. ಗದ್ದುಗೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕೋಡಿಮಠದ ಶ್ರೀಗಳನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಇಷ್ಟು ಮಾತ್ರವಲ್ಲ, ಅರಸೀಕೆರೆ ತಾಲೂಕಿನ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಸನ್ನಿಧಿಗೂ ಡಿಸಿಎಂ ಡಿಕೆ ಭೇಟಿ ನೀಡಿದ್ದಾರೆ. ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಬಳಿಕ ಮಾತನಾಡಿದ ಡಿಕೆ, ನನಗೆ ದೇವರ ಮೇಲೆ ನಂಬಿಕೆ ಇದೆ ಎಂದಿದ್ದಾರೆ. ನನಗೆ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ, ಸಂಸ್ಕೃತಿ ಬಗ್ಗೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರೋದು ನಾನು. ಎಲ್ಲ ಪದ್ಧತಿಗಳು, ಯಾವುದೇ ಧರ್ಮ ಆಗಲಿ ತಮ್ಮದೇ ಆದಂಥ ಒಂದು ಶಕ್ತಿ ಇದೆ. ಕೆಲವರು ನಂಬೋದು, ಕೆಲವರು ನಂಬದೇ ಇರ್ಬೋದು. ನಮ್ಗೆ ನಂಬಿಕೆ ಇದೆ. ಸಿಎಂ ಗಾದಿಗಾಗಿ ರಹಸ್ಯ ಪೂಜೆ ಮಾಡಿಸಿದ್ರ ಡಿಕೆ. ಡಿಸಿಎಂ ಡಿಕೆ ದೇಗುಲದ ಬಾಗಿಲು ಮುಚ್ಚಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಯಾಕಾಗಿ ಈ ಪ್ರಾರ್ಥನೆ ಸಲ್ಲಿಸಿದ್ರು ಅನ್ನೋದು ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿ, ಇದು ಭಕ್ತನಿಗೂ ಭಗವಂತನಿಗೂ ಬಿಟ್ಟ ವಿಚಾರ ಅಂತ ಗುಟ್ಟು ಇಟ್ಟುಕೊಂಡಿದ್ದಾರೆ. ಅದು ಭಕ್ತನಿಗೂ ಭಗವಂತನಿಗೂ ಬಿಟ್ಟಂತ ವಿಚಾರ. ಭಕ್ತನಿಗೂ ಭಗವಂತನಿಗೂ ಬಿಟ್ಟಂತ ವಿಚಾರ. 3 ದಿನಗಳ ಹಿಂದೆಯೂ ಡಿಕೆ ನಾಗರನವಿಲೆ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ಬೆಂಗಾವಲು ವಾಹನ ಇಲ್ಲದೆ ಬಂದಿದ್ದ ವಿಚಾರ ಮತ್ತೊಂದು ರೀತಿಯ ಕುತೂಹಲ ಮೂಡಿಸಿದೆ. ಈ ಹಿಂದೆಯೂ ಯಡಿಯೂರಪ್ಪ ಸಿಎಂ ಆಗುವ ಮೊದಲು ನವಿಲೆ ನಾಗೇಶ್ವರನ ಆಶೀರ್ವಾದ ಪಡೆದುಕೊಂಡಿದ್ರು. 1 ವಾರದ ಹಿಂದಷ್ಟೇ ದೇವಾಲಯದ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಲಾಗಿತ್ತು. ಅಷ್ಟು ಬೇಗ ಡಿಕೆಶಿ ಟೈಮ್ ಮಾಡಿಕೊಂಡು ದೇಗುಲಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ದೇಗುಲ ಭೇಟಿ ವೇಳೆ ಡಿ.ಕೆ. ಶಿವಕುಮಾರ್ ಮುಂದಿನ ಸಿಎಂ ಎಂಬ ಬೆಂಬಲಿಗರ ಘೋಷಣೆ ಮುಂದುವರೆದಿದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ
ಕೋಡಿಮಠದ ಬಳಿ ಈ ಘೋಷಣೆ ಮೊಳಗಿವೆ. ಕೋಡಿಮಠದ ಸ್ವಾಮೀಜಿಗಳ ಜೊತೆ ಚರ್ಚಿಸಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ತಾಳೆಗರಿ ಭವಿಷ್ಯ ಕೇಳಿದ ನಂತರ ಡಿಕೆಶಿ ಹೊರಬರುತ್ತಿದ್ದಂತೆ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ಗೆ ಜೈ ಎಂದು ಘೋಷಣೆ ಕೂಗಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಿದ್ದಾರೆ. ಸಿಎಂ ಡಿಸಿಎಂ ನಡುವೆ ಒಪ್ಪಂದ ಆಗಿದ್ರೆ ಅಧಿಕಾರ ಹಂಚಿಕೆ ಆಗಲಿ ಎಂದಿದ್ದಾರೆ. ಸಿಎಂ ಡಿಸಿಎಂ ಪ್ರಮಾಣ ವಚನ ತಗೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಏನಾದರೂ ಹಂಚಿಕೆ ಇದ್ದರೆ ಅದರಂತೆ ನಡ್ಕೋಬೇಕಾದ್ದು ಕರ್ತವ್ಯ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ. ಒಂದೆಡೆ ಹಿರಿಯ ಶಾಸಕ ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ನಡೆಯಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಈ ಮಧ್ಯೆ ಪ್ರಯತ್ನದ ಜೊತೆ ಪ್ರಾರ್ಥನೆಯನ್ನು ನಂಬಿರುವ ಡಿಕೆ ದೇಗುಲ ಯಾತ್ರೆ ಮುಂದುವರಿಸಿದ್ದಾರೆ. ಹರೀಶ್, ಟಿವಿ9 ಬೆಂಗಳೂರು.